ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನಸಿನ ನಂಟು ಚಾನಲ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಮುಂದೆ ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲಿಗೆ ಬರುತ್ತೆ. ಇವತ್ತಿನ ಕರಿಮಣಿ ಸೀರಿಯಲ್ನಲ್ಲಿ ಅರುಂಧತಿ ಅವರು ತಮ್ಮ ಜೀವನದಲ್ಲಿ ಆಗ್ತಿರುವಂತಹ ಘಟನೆಗಳನ್ನೆಲ್ಲ ನೋಡಿ ತಮ್ಮ ಜಾತಕನ ಓದಿಸ್ಬೇಕು ಅಂತ ಹೇಳಿ ಪುರೋಹಿತರ ಹತ್ರ ಹೋಗ್ತಾರೆ. ಅವಾಗ ಪುರೋಹಿತರು ಹೇಳ್ತಾರೆ, ಈ ಜಾತಕದವರಿಗೆ ಇತ್ತೀಚೆಗೆ ಆತ್ಮ ನೆಮ್ಮದಿ ಅನ್ನೋದಿಲ್ಲ. ಇದಕ್ಕೆ ಹಿಂದೆ ನಡೆದಂತಹ ಯಾವುದೇ ಕಾರಣಗಳಿರಬಹುದು ಅಥವಾ ಯಾವುದೋ ತೃಪ್ತಿ ಇಲ್ದಿರುವಂತಹ ಆತ್ಮ ತೊಂದ್ರೆನೂ ಇರಬಹುದು ಅಂತ ಹೇಳ್ತಾರೆ. ಆಗ ಅರುಂಧತಿ ಅವರ ಅಮ್ಮಂಗೆ ತುಂಬಾನೇ ಸಿಟ್ಟು ಬರುತ್ತೆ. ಹೌದು, ಅವಳಿಗೆ ಆತ್ಮ ನೆಮ್ಮದಿ ಅನ್ನೋದೇ ಇಲ್ಲ, ಅದಕ್ಕೆಲ್ಲ ಕಾರಣ ಆ ಪೀಡೆ ಕರ್ಣ, ಅವನಿಂದಾಗಿನೇ ಇವಳಿಗೆ ನೆಮ್ಮದಿನೇ ಇಲ್ಲ ಅಂತ ಕರ್ಣನ ತುಂಬಾನೇ ಬೈಕೋತಾರೆ. ಅವರು ಈ ತರ ಬೈತಿರೋದು ಅರುಂಧತಿ ಅವರಿಗೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಆಗ ಅರುಂಧತಿ ಅವರು ತುಂಬಾನೇ ಸಿಟ್ಟು ಮಾಡ್ಕೊಂಡು, ಅಮ್ಮ ನೀನೇನ್ ಕೇಳ್ಕೊಂಡ್ ಬರ್ಬೇಕೋ ಅದನ್ನ ಕೇಳ್ಕೊಂಡ್ ಬಾ, ನಾನ್ ಹೊರಗಡೆ ಇರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆಯಿಂದ ಕರ್ಣ ಎಲ್ಲಾ ಪ್ಲಾನ್ ಮಾಡ್ಕೊಂಡು ಸಾಹಿತ್ಯ ಮನೆಗೆ ಹೋಗೋದಕ್ಕೆ ರೆಡಿ ಆಗ್ತಾನೆ. ಹೋಗೋದಕ್ಕೂ ಮುಂಚೆ ಸಾಹಿತ್ಯಗೆ ಕಾಲ್ ಮಾಡ್ತಾನೆ. ಸಾಹಿತ್ಯ ಅದು ಕರ್ಣ ಅಂತ ಗೊತ್ತಾದ ತಕ್ಷಣ ಅವನಿಗೆ ಸರಿಯಾಗಿ ಬೈದು ಕಾಲ್ ನ ಕಟ್ ಮಾಡ್ತಾಳೆ. ಆದ್ರೂ ಸಾಹಿತ್ಯಳಿಗೆ ಏನೋ ಒಂದ್ ರೀತಿ ತಳವಳ ಶುರುವಾಗುತ್ತೆ. ಕರ್ಣ ಯಾಕೆ ಫೋನ್ ಮಾಡ್ದ, ಮತ್ತೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೆ ಅಂತ ಹೇಳಿ ತುಂಬಾನೇ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅವಳು ತುಳಸಿ ಪೂಜೆ ಮಾಡ್ತೀನಿ ಅಂತ ಹೇಳಿ ತುಳಸಿಗೆ ಪೂಜೆ ಮಾಡೋದಕ್ಕೆ ಕೂರ್ತಾಳೆ. ತುಳಸಿ ಮೇಲಿದ್ದಂತಹ ಹಳೆ ಹೂನ ತೆಗೆದು ಎಸಿತಾಳೆ. ಅಷ್ಟೊತ್ತಿಗೆ ಕರ್ಣ ಬಂದ್ ಅಲ್ಲಿ ನಿಂತಿರ್ತಾನೆ. ಆ ಹಾರ ಕರೆಕ್ಟ್ ಆಗಿ ಕರ್ಣನ್ ಕುತ್ತಿಗೆಗೆನೆ ಹೋಗಿ ಬೀಳತ್ತೆ. ಆಗ ಕರ್ಣ ಅಂದ್ಕೋತಾನೆ, ಇದು ಶುಭ ಶಕುನ, ಹಾಗಿದ್ರೆ ನಾನ್ ಅಂದ್ಕೊಂಡಿರೋ ಕೆಲಸ ಆಗತ್ತೆ ಅಂತ ಜೋರಾಗಿ ಹೇಳ್ತಾನೆ ಕರ್ಣ. ಅದನ್ನ ಕೇಳಿಸ್ಕೊಂಡಂತಹ ಸಾಹಿತ್ಯ ತಕ್ಷಣ ಹಿಂದಕ್ ತಿರ್ಗಿ ನೋಡ್ತಾಳೆ. ಅವಳಿಗೆ ಅವನನ್ನ ನೋಡಿ ಶಾಕ್ ಆಗುತ್ತೆ. ಮತ್ತೆ ಯಾಕೆ ಇವನ್ ಇಲ್ಲಿಗೆ ಬಂದ ಅಂತ ಭಯಾನೂ ಆಗತ್ತೆ. ಅವಳು ಕೇಳ್ತಾಳೆ, ಮತ್ತೆ ಯಾಕೆ ಇಲ್ಲಿಗೆ ಬಂದೆ, ನಿನ್ ಮುಖ ತೋರ್ಸ್ಬೇಡ ಅಂತ ನಾನು ಹೇಳಿಲ್ವಾ, ಮತ್ತೆ ನನ್ಗೇನ್ ತೊಂದರೆ ಕೊಡಕ್ ಬಂದಿದ್ಯಾ, ನೀನ್ ಹೇಳಿದಕ್ಕೆಲ್ಲ ಒಪ್ಪಿದೀನಿ ತಾನೆ ನಾನು, ಮತ್ತೆ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಕೇಳ್ತಾಳೆ. ಆಗ ಕರ್ಣ ಹೇಳ್ತಾನೆ, ಈಗ್ಲೂ ನನ್ಗೊಂದ್ ಮಾತು ಕೊಡು, ನಾನ್ ಇವಾಗ್ಲೇ ಹೊರಟೋಗ್ತೀನಿ, ಇಲ್ಲಿಂದಲೇ ಲಗೇಜ್ ನ ತಗೊಂಡು ವಾಪಸ್ ಹೋಗ್ತೀನಿ ಅಂತ ಹೇಳ್ತಾನೆ. ಆಗ ಸಾಹಿತ್ಯ ಹೇಳ್ತಾಳೆ, ನಾನು ಈಗಾಗ್ಲೇ ನೀನ್ ಹೇಳಿರೋದನ್ನೆಲ್ಲ ಕೇಳಾಗಿದೆ, ಮತ್ತೆ ಏನ್ ಕೇಳ್ಬೇಕು, ಮತ್ತೆ ನಿಂದೇನಿದೆ ಕೇಳೋದಕ್ಕೆ ಅಂತ ಕೇಳ್ತಾಳೆ. ನೀನು ಮದುವೆಗೆ ಒಪ್ಪಿಗೆ ಇದೆ ಅಂತ ಹೇಳು, ನನ್ಗೆ ಮತ್ತಿನ್ನೇನು ಬೇಕಾಗಿಲ್ಲ, ನಾನು ಇಲ್ಲಿಂದಲೇ ಹೋಗ್ತೀನಿ ಅಂತ ಹೇಳ್ತಾನೆ. ಆಗ ಸಾಹಿತ್ಯ ಹೇಳ್ತಾಳೆ, ನೀನೇನ್ ಆಟ ಆಡ್ತಿದ್ಯಾ, ಇದಕ್ಕಿಂತ ಮುಂಚೆ ನಿನ್ ಮದುವೆ ಆಗ್ಬಾರ್ದು, ಮದುವೆ ಆಗಲ್ಲ ಅಂತ ಮಾತು ಕೊಡು ಅಂತ ಬೇರೆ ಕೇಳಿದ್ದೆ, ಇವಾಗ ಮದುವೆ ಆಗು ಅಂತ ಹೇಳ್ತಿದ್ಯಾ, ನಿನ್ಗೇನಾದ್ರೂ ಸರಿ ಇದೆಯಾ ಅಂತ ಕೇಳ್ತಾಳೆ. ಹೌದು, ಅವಾಗ ಅದನ್ನ ಹೇಳಿರೋದು ನಾನೇ, ಇವಾಗ ಇದನ್ನ ಹೇಳ್ತಿರೋದು ನಾನೇ, ಇದಕ್ ಒಪ್ಕೋ, ನಾನು ಇಲ್ಲಿಂದಲೇ ಹೋಗ್ತೀನಿ ಅಂತ ಹೇಳ್ತಾನೆ. ಆಗ ಸಾಹಿತ್ಯ ಅದಕ್ಕೇನು ಉತ್ತರನೇ ಕೊಡೋದಿಲ್ಲ. ಸರಿ ಆಯ್ತು, ಹಾಗಿದ್ರೆ ನೀವ್ ಒಪ್ಕೊಳ್ಳೋವರೆಗೂ ಇನ್ ಮುಂದೆ ಇದೇ ನನ್ ಮನೆ, ನಾನ್ ಇಲ್ಲೇ ಇರೋದು ಅಂತ ಹೇಳಿ ಲಗೇಜ್ ನ ಒಳಗಿಡೋದಕ್ಕೆ ಹೇಳ್ತಾನೆ. ಅವ್ನ್ ತಮ್ಮಂದ್ರು ಲಗೇಜ್ ನ ತಗೊಂಡು ಒಳಗ್ ಹೋಗ್ಬೇಕಿದ್ರೆ ಸಾಹಿತ್ಯಳ ಚಿಕ್ಕಪ್ಪ ಅವರನ್ನ ತಡಿತಾರೆ. ಯಾಕ್ರೋ ಇಲ್ಲಿ ಬಂದಿದ್ದೀರಾ ಅಂತ ಕೇಳ್ತಾರೆ. ಅವರನ್ನ ನೋಡಿದ ತಕ್ಷಣ ಕರ್ಣನ್ ತಮ್ಮಂಗೆ ಅವ್ರ ಕೈಯಲ್ಲಿ ಮಚ್ಚನ ನೋಡ್ದಂಗಾಗತ್ತೆ. ಅವ್ನ್ ನೋಡ್ದವನೇ ಹೆದರ್ಕೊಂಡು ವಾಪಸ್ ಓಡ್ ಬರ್ತಾನೆ. ಸಾಹಿತ್ಯಳ ಚಿಕ್ಕಪ್ಪ ಕರ್ಣನ್ ಮುಂದೆ ಬಂದು ನಿಲ್ತಾರೆ. ಅವರಿಗೆ ತುಂಬಾನೇ ಸಿಟ್ಟು ಬಂದಿರುತ್ತೆ. ಅವರು ತುಂಬಾನೇ ಸಿಟ್ಟಿಂದ ಅವನನ್ನ ನೋಡ್ತಿರ್ತಾರೆ. ಹಾಗಿದ್ರೆ ಕರ್ಣನ್ಗೆ ಸಾಹಿತ್ಯಳ ಮನೆಯಲ್ಲಿ ಉಳಿಯೋದಕ್ಕೆ ಜಾಗ ಸಿಗತ್ತಾ, ಅವ್ರ ಚಿಕ್ಕಪ್ಪ ನಿಜವಾಗ್ಲೂ ಬಿಡ್ತಾರಾ, ಒಂದು ವೇಳೆ ಉಳಿಯೋಕ್ಕಾಗಿಲ್ಲ ಅಂದ್ರೆ ಕರ್ಣ ಮುಂದಕ್ಕೆ ಏನ್ ಪ್ಲಾನ್ ಮಾಡಬಹುದು, ಇದನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಓಕೆ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.